ನನ್ನ ಮತ್ತು ಜಮೀರ್ ನಡುವೆ ಸಚಿವ ಸ್ಥಾನಕ್ಕೆ ಪೈಪೋಟಿ ಇಲ್ಲ ಎಂದು ಸ್ಪೀಕರ್ ಯುಟಿ ಖಾದರ್ ಹೇಳಿದ್ದಾರೆ. ನೂತನ ಸಂಪುಟ ಪುನರ್ರಚನೆಗೆ ಭಾರಿ ಪೈಪೋಟಿ ಹಿನ್ನೆಲೆಯಲ್ಲಿ ಯುಟಿ ಖಾದರ್ ಅವರಿಗೆ ಡಿಸಿಎಂ ಸ್ಥಾನ ಸಿಗುವ ಬಗ್ಗೆ ಚರ್ಚೆ ನಡೆಯುತ್ತಿದೆ. ಈ ಕುರಿತ ಪ್ರಶ್ನೆಗೆ ಮಂಗಳೂರಿನಲ್ಲಿ ಪ್ರತಿಕ್ರಿಯಿಸಿರುವ ಸ್ಪೀಕರ್ ಯುಟಿ ಖಾದರ್, ನಾನು ಮಾಧ್ಯಮಗಳಲ್ಲಿ ನೋಡಿದ್ದೇನೆ, ಆದರೆ ನನಗೆ ಯಾವುದೇ ಮಾಹಿತಿ ಇಲ್ಲ ಎಂದಿದ್ದಾರೆ. ನಾನು ಸ್ಪೀಕರ್ ಆಗಿಯೇ ಇದ್ದೇನೆ, ನಾನು ಯಾವುದೇ ಆಕಾಂಕ್ಷಿಯಲ್ಲ. ಯಾರಿಗೆ ಹೇಗೆ ಕೊಡಬೇಕು, ಯಾವುದು ಕೊಡಬೇಕು ಎಂಬುದು ಸರ್ಕಾರಕ್ಕೆ ಹಾಗೂ ಪಕ್ಷಕ್ಕೆ ಬಿಟ್ಟಿದ್ದು ಎಂದವರು ಹೇಳಿದ್ದಾರೆ. ನೂತನ ಸಂಪುಟ ಪುನರ್ರಚನೆಗೆ ಭಾರೀ ಪೈಪೋಟಿ ಹಿನ್ನೆಲೆಯಲ್ಲಿ ಯುಟಿ ಖಾದರ್ ಅವರಿಗೆ ಡಿಸಿಎಂ ಸ್ಥಾನ ಸಿಗುವ ಬಗ್ಗೆ ಚರ್ಚೆ ನಡೆಯುತ್ತಿದೆ. ಈ ಕುರಿತ ಪ್ರಶ್ನೆಗೆ ಮಂಗಳೂರಿನಲ್ಲಿ ಪ್ರತಿಕ್ರಿಯಿಸಿರುವ ಸ್ಪೀಕರ್ ಯುಟಿ ಖಾದರ್, ನಾನು ಮಾಧ್ಯಮಗಳಲ್ಲಿ ನೋಡಿದ್ದೇನೆ, ಆದರೆ ನನಗೆ ಯಾವುದೇ ಮಾಹಿತಿ ಇಲ್ಲ ಎಂದಿದ್ದಾರೆ. ನಾನು ಸ್ಪೀಕರ್ ಆಗಿಯೇ ಇದ್ದೇನೆ, ನಾನು ಯಾವುದೇ ಆಕಾಂಕ್ಷಿಯಲ್ಲ. ಯಾರಿಗೆ ಹೇಗೆ ಕೊಡಬೇಕು, ಯಾವುದು ಕೊಡಬೇಕು ಎಂಬುದು ಸರ್ಕಾರಕ್ಕೆ ಹಾಗೂ ಪಕ್ಷಕ್ಕೆ ಬಿಟ್ಟಿದ್ದು ಎಂದವರು ಹೇಳಿದ್ದಾರೆ. ಸ್ಥಾನಮಾನ ಕೊಟ್ರೆ ಇವರಿಗೆ ನನ್ನ ಕೆಲಸ ನೋಡಿಕೊಡುತ್ತಾರೆ. 2023ರಲ್ಲಿ ಮಂತ್ರಿ ಸ್ಥಾನ ಅಂತ ಇತ್ತು, ಆದರೆ ಸಭಾಧ್ಯಕ್ಷ ಸ್ಥಾನ ಕೊಟ್ಟಿದ್ದಾರೆ. ಅದನ್ನ ನಿಷ್ಠೆಯಿಂದ ನಿಭಾಯಿಸಿದ್ದೇನೆ. ನನಗೆ ಪೋಸ್ಟ್ ಇಂಪಾರ್ಟೆಂಟ್ ಅಲ್ಲ, ವರ್ಕ್ ಇಂಪಾರ್ಟೆಂಟ್ ಎಂದವರು ಹೇಳಿದರು. ಸಭಾಧ್ಯಕ್ಷ ಸ್ಥಾನ ಬಿಟ್ಟು ಬಂದ ಮೇಲೆ ರಾಜಕೀಯ ವಿಚಾರದ ಬಗ್ಗೆ ಮಾತನಾಡ್ತೇನೆ. ನನ್ನ ಮತ್ತು ಜಮೀರ್ ನಡುವೆ ಸಚಿವ ಸ್ಥಾನಕ್ಕೆ ಪೈಪೋಟಿ ಇಲ್ಲ. ಇಂದು ಮತ್ತು ನಾಳೆ ಬೆಂಗಳೂರಿನಲ್ಲಿ ಇರುತ್ತೇನೆ. ರಾಜಕೀಯ ಬೇರೆ, ಭೇಟಿಯಾಗುವ ವಿಚಾರ ಬೇರೆ. ಹಿತೈಷಿಗಳಾಗಿ ಭೇಟಿಯಾಗ್ತೇವೆ. ಸ್ಪೀಕರ್ ಆಗಿ ಖುಷಿಯಿಂದ ಇದ್ದೇನೆ ಎಂದವರು ನುಡಿದರು. ಶಾಸಕನಾದವ ಒಮ್ಮೆಯಾದರೂ ಜೀವನದಲ್ಲಿ ಸ್ಪೀಕರ್ ಆಗಬೇಕು. ನಮ್ಮನ್ನು ಇಷ್ಟು ಬೆಳೆಸಿದ್ದ ಪಕ್ಷ, ಕಾರ್ಯಕರ್ತರು, ಮತದಾರರು. 3 ವರ್ಷ ಸ್ಪೀಕರ್ ಆಗಿ ನನ್ನ ಕರ್ತವ್ಯ ನಿಭಾಯಿಸಿದ್ದೇನೆ ಎಂದಿದ್ದಾರೆ ಖಾದರ್. ನಾನು ಕೂಡ ನಿಮ್ಮ ಮಾಧ್ಯಮದಲ್ಲಿ ಪೇಪರ್ಲೆಲ್ಲ ನಾನು ಓದಿದ್ದೇನೆ, ಆದರೆ ನನಗೆ ಯಾವುದೇ ಮಾಹಿತಿ ಇಲ್ಲ. ನಾನೀಗ ಸ್ಪೀಕರ್ ಆಗಿದ್ದೇನೆ. ನನಗೇನು ರಾಜಕೀಯ ನಡೀತದೆ ಅಂತ ನನ್ನ ಗಮನದಲ್ಲಿ ಯಾವುದು ಕೂಡ ಇವತ್ತು ಇಲ್ಲ. ಕೆಲವು ನಾಯಕರು ಮಾತಾಡ್ತಾರೆ, ಚರ್ಚೆ ಮಾಡ್ತಾರೆ ಹೊರತು ಬೇರೆ ಇದರಲ್ಲಿ ಯಾವುದೂ ಕೂಡ ಸ್ಪಷ್ಟವಾದ ಮಾಹಿತಿ ಯಾವುದು ಕೂಡ ಬರಲಿಲ್ಲ. ನಾನು ಯಾವುದೇ ಆಕಾಂಕ್ಷಿ ಅಲ್ಲ. ಹೇಗೆ ಕೊಡಬೇಕು, ಯಾರಿಗೆ ಕೊಡಬೇಕು, ಸರ್ಕಾರಕ್ಕೆ ಮತ್ತು ಪಕ್ಷಕ್ಕೆ ಅದರದಾದ ಒಂದು ಕೆಲವು ಸರ್ವೆ ರಿಪೋರ್ಟ್ ಇರ್ತದೆ, ಇಂಟೆಲಿಜೆನ್ಸ್ ಇರ್ತದೆ, ಮತ್ತು ಎಲ್ಲ ಪ್ರಾದೇಶಿಕವಾಗಿಯೂ ಇನ್ನೆಲ್ಲ ನೋಡಿಕೊಂಡೇ ಪಕ್ಷ ಯೋಜನೆ ನಾಯಕರು ತೀರ್ಮಾನ ಮಾಡ್ತಾರೆ. ಅದಕ್ಕೆ ಬದ್ಧರಾಗುವ ಜವಾಬ್ದಾರಿ ನಮ್ಮದು. ನೋಡಿ, ನನಗೆ ಇದೆಲ್ಲ ವ್ಯಾಪ್ತಿಯಲ್ಲಿ ಬರುವುದಿಲ್ಲ. ಅದಕ್ಕೆ ಏನು ರಿಯಾಕ್ಷನ್ ಮಾಡಲಿಕ್ಕೆ ಕೂಡ ಆಗುವುದಿಲ್ಲ. ಯಾವ ಸಭ್ಯಸ್ಥಾನ ನಾವು ಬಿಟ್ಟು ಬರ್ತೇವೆ, ಇದರ ಬಗ್ಗೆ ಎಲ್ಲ ನಾನು ಚರ್ಚೆ ಮಾಡ್ತೇನೆ. ಯಾವುದು ಅಲ್ಲ, ನೋಡಿ, ನಮ್ಮ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಅವಕಾಶಗಳು ಬಂದರೆ ಕೂಡ ಆವಾಗ ಕೊಡಲೇಬೇಕಾಗ್ತದೆ. ಅಥವಾ ಪಕ್ಷ ಸೂಚಿಸಿದರೆ ಆವಾಗ ನಾವು ಅದನ್ನು ಕೊಡಬೇಕಾಗ್ತದೆ. ಯಾವ ರೀತಿ ಸೂಚನೆ ಅಲ್ಲಿ ನೋಡಿ, ರಾಜ್ಯಕ್ಕೆ ಬೇರೆ, ಭೇಟಿಯಾಗುವಂಥ ವಿಚಾರವೇ ಬೇರೆ. ನಾವು ಪರಿಚಯಸ್ಥರಾಗಿ, ಗೌರವಪೂರ್ವಕವಾಗಿ, ಫ್ರೆಂಡ್ಸ್ ಆಗಿ ನಾವೆಲ್ಲ ಸಂದರ್ಭದಲ್ಲಿ ನಾವು ಭೇಟಿ ಆಗ್ತಾನೆ ಇರ್ತೇವೆ. ಆದರೆ ಎಂದಿಗೂ ಕೂಡ ಅದು ರಾಜ್ಯಕ್ಕೆ ಪ್ರೇರಿತವಾಗಿ ಇರುವುದಿಲ್ಲ. ಅದು ಸೌಹಾರ್ದತೆ, ಒಂದು ಸೋಷಲ್ ಸೆಕ್ಟರಲ್ಲಿ ಒಬ್ಬರು ಪರಿಚಯ ಮಾಡಿಕೊಂಡು ಭೇಟಿಯಾಗೋದು, ಮತ್ತು ಎಲ್ಲರೂ ನಾವು ಭೇಟಿ ಆಗ್ತೇವೆ.